ಹಾಯ್ ಗಾಯ್ಸ್, ವೆಲ್ಕಮ್ ಟು ಅ ಸಂಡೇ ಇನ್ ಮೈ ಲೈಫ್ ಮಿನಿ ವ್ಲಾಗ್. ಸೊ ನಾವಿವತ್ತು ಫಸ್ಟ್ ಹೋಗಿದ್ದೆ JP ಪ್ಯಾಲೇಸ್ಗೆ. ಸೊ ಕರೆಂಟ್ಲಿ ಇಲ್ಲಿ ಬಿಗ್ ಬ್ರ್ಯಾಂಡ್ಸ್ ಕ್ಲಿಯರೆನ್ಸ್ ಸೇಲ್ ನಡೀತಾ ಇತ್ತು ಅಂತ ನಾವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಹೋದ್ವಿ. ಬಟ್ ವಿ ವರ್ ಸೋ ಡಿಸಪಾಯಿಂಟೆಡ್. ನಮಗೆ ಕ್ಲಾತ್ಸ್ ಅವರಲ್ಲಿ ಹಾಕಿದ್ದು ಏನೂ ಇಷ್ಟ ಆಗಲಿಲ್ಲ. ಮೇ ಬಿ ಲಾಸ್ಟ್ ಡೇ ಅಂತನೋ ಏನೋ ನಮಗೆ ಯಾವುದು ಕ್ಲಾತ್ಸ್ ಅಂತೂ ಇಷ್ಟ ಆಗಲಿಲ್ಲ. ಅಲ್ಲಿಂದ ಜುವೆಲ್ಸ್ ನೋಡಿದ್ವಿ, ಅಲ್ಲೂ ಯಾವುದೂ ಇಷ್ಟ ಆಗಲಿಲ್ಲ. ಅಟ್ ಲಾಸ್ಟ್ ಪರ್ಫ್ಯೂಮ್ ಆದರೂ ಯಾವುದಾದ್ರೂ ಚೆನ್ನಾಗಿದೆಯಾ ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ಫೈನಲಿ ಸ್ವಲ್ಪ ಬಂದ್ಬಿಟ್ಟು ನಮಗೆ ಒಂದು ಫ್ಯೂ ಪರ್ಫ್ಯೂಮ್ಸ್ ನಾವೆಲ್ಲ ಟ್ರೈ ಮಾಡಿದ್ವಿ. ಬಟ್ ರೀಸನಬಲ್ ಪ್ರೈಸ್, ಬ್ರ್ಯಾಂಡೆಡ್ ಒನ್ ಕ್ಲಿಯರೆನ್ಸ್ ಸೇಲ್ ಅಂತ ಎಲ್ಲ ಹೇಳಿದ್ರು. ಸೊ ಓಕೆ, ಲೆಟ್ಸ್ ಗಿವ್ ಇಟ್ ಅ ಟ್ರೈ ಅಂತ ಹೇಳಿ ನಾನು ಒಂದು ಪರ್ಫ್ಯೂಮ್ ತೊಗೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಬಂದ್ಬಿಟ್ಟು ದಿಸ್ ಕುವೆಂಪು ನಗರ್ ಬಸ್ ಡಿಪೋಲಿ. ಅಗೇನ್ ಒನ್ ಮೋರ್ ಸೇಲ್, ಸ್ಯಾರಿ ಸೇಲ್ಸ್ ಏನೋ ನಡೀತಾ ಇದೆ ಅಂತ. ಆಲ್ರೆಡಿ ಒಂದು ಸೇಲಲ್ಲಿ ಹೋಗಿ ಫುಲ್ ಡಿಸಪಾಯಿಂಟ್ ಆಗಿದ್ವಿ. ಸೊ ಅಟ್ಲೀಸ್ಟ್ ಇಲ್ಲಾದರೂ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಸರ್ಪ್ರೈಸಿಂಗ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ಲಿಮಿಟೆಡ್ ಟೈಮಲ್ಲಿ ಏನಿಲ್ಲ, ಲೈಕ್ ವರ್ಷದಲ್ಲಿ 365 ಡೇಸ್ ಕೂಡ ಅವರು ಸೇಲ್ ಇಟ್ಟಿರ್ತಾರಂತೆ. ಸೊ ಬೈ ಟು ಗೆಟ್ ಒನ್ ಫ್ರೀ, ಬೈ ಒನ್ ಗೆಟ್ ಒನ್ ಫ್ರೀ, ಲೈಕ್ ಆಲ್ ಕೈಂಡ್ಸ್ ಆಫ್ ಆಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಇತ್ತು. ನಮಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್. ಸೊ ನಾವಂತೂ ಸಖತ್ತಾಗಿ ಶಾಪಿಂಗ್ ಮಾಡಿ, ಇಬ್ಬರು ಕೂಡ ಚೆನ್ನಾಗಿ ಶಾಪಿಂಗ್ ಮಾಡಿ ಎಲ್ಲ ಸ್ಯಾರೀಸ್ ಎಲ್ಲ ತೊಗೊಂಡ್ವಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದೆ ಮೈಸೂರು ಸಂತೆ. ಸೊ ತುಂಬ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಲೈಕ್ ಇಷ್ಟು ವರ್ಷದಿಂದ ಮೈಸೂರಲ್ಲಿದ್ರೂ ನಾವು ಇದೇ ಫಸ್ಟ್ ಟೈಮ್ ಮೈಸೂರು ಸಂತೆ ಹೋಗ್ತಾ ಇದ್ದಿದ್ದು. ಸೊ ವಿ ವರ್ ಸೋ ಎಕ್ಸಾಸ್ಟೆಡ್. ಮಧ್ಯಾಹ್ನದಿಂದ ತುಂಬ ಶಾಪಿಂಗ್ ಅಂತ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಅಂತ ಅಲ್ಲಿಂದ ಹೊರಟ್ವಿ. ರ್ಯಾಪ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಸೊ ಇವತ್ತು ನಿಮ್ಗೆಲ್ಲರಿಗೂ ಹಿಪ್ ಹಾಪ್ ಕಲ್ಚರ್ ಬಗ್ಗೆ ಸ್ವಲ್ಪ ಒಂದು ಸಣ್ಣ ತುಣುಕು ಕೊಡೋಣ. ಹಿಪ್ ಹಾಪ್ ಕಲ್ಚರ್ ಹೇಗಿರುತ್ತೆ, ಹಿಪ್ ಹಾಪ್ ಅಲ್ಲಿ ಏನೇನು ಬರುತ್ತೆ ಅಂತ. ಸೊ ಇವತ್ತು ನಾವು ರ್ಯಾಪ್, ಬೀಟ್ ಬಾಕ್ಸಿಂಗ್ ಹಾಗೆ ಒಂದು ಡ್ಯಾನ್ಸ್ ಕೂಡ ಇರುತ್ತೆ ಹಿಪ್ ಹಾಪ್. ಸೊ ಆರ್ ಯು ಗೈಸ್ ರೆಡಿ ಟು ಎಂಜಾಯ್ ಇಟ್? ರೀಲ್ ಬಿಡೋರಲ್ಲಿ ಜಾಸ್ತಿ ಆಗಿದ್ದಾರೆ, ರಿಯಲ್ ಆಗಿರೋರು ಜಾಗ ಇಲ್ಲ. ಹಗಲು ರಾತ್ರಿ ಅಂತ ಕಷ್ಟಪಡಿದ್ದಾರೆ, ಮುಂದೆ ಹೊರಗೆ ಯಾರು ಬೀಳ್ತೀರ? ಕಲೆಗಾರ ನೀನು ಕೊಲೆ ಮಾಡ್ತೀರೋ, ವಿಷಯ ಸೃಷ್ಟಿಕರ್ತ. ನಾ ಹೇಳ್ತಿರೋದೆಲ್ಲ ಸತ್ಯ, ತಿಳುವಳಿಕೆ ಪದದರ್ಥ. ಸ್ಕ್ರೋಲ್ ಮಾಡೋಕೆಲ್ಲ ಕೆಲಸ ಇಲ್ಲ, ಬೈಕಾಮ ತುಂಬಿರೋ ಪ್ರಾಣಿಗಳು. ಇವ್ರ ರ್ಯಾಪ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದೆನ್ ನಾವು ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇತ್ತು, ಏನಾದರೂ ಫಸ್ಟ್ ತಿನ್ನೋಣ ಅಂತ ಹೊರಟ್ವಿ. ಎಲ್ಲ ಚೆನ್ನಾಗಿ ತಿನ್ಕೊಂಡು ನಮ್ಮ ಫೇವ್ರೆಟ್ ಐಸ್ ಕ್ರೀಮಿಂದ ಎಂಡ್ ಮಾಡಿದ್ವಿ. ಅಟ್ ಲಾಸ್ಟ್ ಯಾವುದೋ ಫ್ಯಾಷನ್ ಶೋ ಏನೋ ನಡೀತಾ ಇತ್ತು. ಸೊ ಆಲ್ಮೋಸ್ಟ್ ಅರೌಂಡ್ 10 o'clock ಆಗಿತ್ತು. 10 o'clockಗೆ ಬಂದು ನಾವು ಅಲ್ಲಿಂದ ಹೊರಟ್ವಿ. ಸೊ ದಟ್ಸ್ ಆಲ್ ಅಬೌಟ್ ಮೈ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.